ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಣ್ಣುಗಳ ವರ್ಣನೆ ಮುಂದುವರೆದಿದ್ದು, ಈ ಶ್ಲೋಕ 4ನೇ ಭಾಗವಾಗಿದೆ. 51ನೇ ಶ್ಲೋಕ. ಈ ಶ್ಲೋಕದಲ್ಲಿ ತಾಯಿಯ ಕಣ್ಣ ನೋಟದಲ್ಲಿ ನವರಸಗಳು ಕೂಡ ಹೇಗೆ ವ್ಯಕ್ತವಾಗುತ್ತೆ ಅನ್ನೋದರ ಬಗ್ಗೆ ಶಂಕರಾಚಾರ್ಯರು ವಿವರಿಸಿದ್ದಾರೆ. ಬನ್ನಿ ಮೊದಲು ಶ್ಲೋಕವನ್ನು ಕೇಳೋಣ. ಶೃಂಗಾರಾರ್ಧ್ರ ತದಿತರಜನೆ ಕುತ್ಸನಪರ ಸರೋಷಾ ಗಂಗಾಯಾಂ ಗಿರಿಶಚರಿತೆ ವಿಸ್ಮಯವತಿ ಹರಾಹಿಭ್ಯೋ ಭೀತ ಸರಸಿರುಹ ಸೌಭಾಗ್ಯಜನನೀ ಸಖಿ ಸೂಕ್ಷ್ಮೇರಾತೆ ಮಯಿ ಜನನಿ ದೃಷ್ಟಿ ಸಕರುಣಾ. ಈ ಶ್ಲೋಕದ ಪದಚ್ಛೇದ ಹೀಗಿದೆ. ಹೇ ಜನನಿ, ತೇ ದೃಷ್ಟಿ ಶಿವೇ ಶೃಂಗಾರಾರ್ದ್ರ ತದಿತ ರಜನೆ ಕುತ್ಸನ ಪರ ಗಂಗಾಯಾಂ ಸರೋಷ ಗಿರಿಶ ನಯನೆ ವಿಸ್ಮಯವತಿ ಹರಾಹಿಭ್ಯೋ ಭೀತ ಸರಸಿರುಹ ಸೌಭಾಗ್ಯ ಜಯಿನಿ ಸಖೀಷು ಸ್ಮೇರ ಮಯಾ ಸಕರುಣ. ಅಂದರೆ, ಹೇ ಜನನಿ, ತಾಯೇ, ತೇ ದೃಷ್ಟಿ, ನಿನ್ನ ದೃಷ್ಟಿಯು ಶಿವೇ ಶೃಂಗಾರಾರ್ಧ್ರ, ಸದಾಶಿವನನ್ನ ನೋಡ್ತಾ ಇದ್ದ ಹಾಗೇನೆ. ಯಾಕೆಂತಂದ್ರೆ ಗೌರಿ ಅಷ್ಟು ಸುಲಭವಾಗಿ ಶಿವನನ್ನ ಪಡೀಲಿಲ್ಲ. ಅದಕ್ಕೋಸ್ಕರ ಎಷ್ಟು ಕಠೋರವಾದ ತಪಸ್ಸು ಮಾಡಿದ್ಲು ಅಂತಂದ್ರೆ, ಶಿವಪುರಾಣ ಹಾಗೂ ಬೇರೆ ಪುರಾಣಗಳಲ್ಲಿ ಬರುತ್ತೆ, ತಾಯಿ ಕೊನೆಗೆ ಕೇವಲ ಮರದಿಂದ ಉದುರಿ ಬಿದ್ದಂತಹ ಒಣಗಿದ ಎಲೆಯನ್ನ ತಿಂತಾ ಇದ್ಲು. ಅಪರ್ಣ ಅಂತ ಹೆಸರು ಬರುತ್ತೆ ಅವಳಿಗೆ. ಅದಕ್ಕೋಸ್ಕರ ಆ ರೀತಿಯಾಗಿ ತಾಯಿ ತಪಸ್ಸನ್ನ ಮಾಡಿ ಶಿವನನ್ನು ಪಡೆದುಕೊಂಡ್ಲು. ಹಾಗಿದ್ದಾಗ ಶಿವನಲ್ಲಿ ಅದೆಷ್ಟು ಅಪಾರವಾದ ಪ್ರೇಮ ಇರುತ್ತೆ. ಆದ್ರಿಂದ ಸದಾಶಿವನನ್ನ ಕಾಣ್ತಾ ಇದ್ದಾಗೇನೆ ನಿನ್ನ ಕಣ್ಣುಗಳಲ್ಲಿ ಶೃಂಗಾರ ರಸ ಉಕ್ಕಿ ಹರಿಯುತ್ತೆ. ಗಿರೀಶ ನಯನೆ ವಿಸ್ಮಯವತಿ, ಶಿವನ ಲಲಾಟ ನೇತ್ರದಲ್ಲಿ ತ್ರಿಪುರ ಮನ್ಮಥ ದಹನದಿಂದ ಅದ್ಭುತ ರಸಯುಕ್ತವಾಗಿ ಇಹುದು. ಅಂದ್ರೆ ಲಲಾಟ, ಹಣೆಗಣ್ಣನ್ನ ನೋಡಿದಾಗ ಆ ತಾಯಿಗೆ ಶಿವ ಮನ್ಮಥ ದಹನ ಮಾಡಿದ್ದು ನೆನಪಾಗತ್ತಂತೆ. ಅಂದ್ರೆ ಹಣೆಗಣ್ಣನ್ನ ತೆರೆದು ಮನ್ಮಥನನ್ನೇ ಸುಟ್ಟವನು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಕಾಮನಿಗೆ ಶರಣಾಗೋರೆ ಜಾಸ್ತಿ. ಈ ಜಗತ್ತಿನಲ್ಲಿ ಕಾಮನನ್ನ ಗೆದ್ದೋರು ಯಾರೂ ಇಲ್ಲ. ಶಿವನೊಬ್ಬನೇ ಕಾಮಾರಿ, ಕಾಮನನ್ನೇ ಸುಟ್ಟು ಹಾಕೋದವನು ಅಂತ ಹೇಳಿ ಅಂತ. ಆ ರೀತಿ ಮಾಡಿದೆಯಲ್ಲ ನಿನ್ನ ಹಣೆಗಣ್ಣಿನಿಂದ ಅಂತ ಹೇಳಿ ಶಿವನ ಹಣೆಗಣ್ಣನ್ನ ನೋಡಿದಾಗ, ಶಿವನನ್ನ ನೋಡಿದಾಗ ಹೇಗೆ ಶೃಂಗಾರ ರಸ ಉಕ್ಕಿ ಹರಿಯುತ್ತೋ ಹಾಗೆ ಆ ಹಣೆಗಣ್ಣನ್ನ ನೋಡಿದಾಗ ತುಂಬಾ ವಿಸ್ಮಯ ರಸ, ಅದ್ಭುತ ರಸಯುಕ್ತವಾಗಿರುತ್ತೆ. ಹರಾಹಿಭ್ಯೋ ಭೀತ, ಅಂದ್ರೆ ಶಿವನ ಆಭರಣಗಳು. ಶಿವ ಆಭರಣಗಳು ಅಂತಂದ್ರೆ ಕೊರಳಲ್ಲೂ ಸರ್ಪ, ತಲೆ ಮೇಲೂ ಸರ್ಪ, ಕೈಗಳಿಗೂ ಸರ್ಪ, ಎಲ್ಲ ಕಡೆನೂ ಸರ್ಪಗಳೇ. ಆ ಸರ್ಪಗಳನ್ನ ನೋಡಿದಾಗ ನೀನು ಭಯರಸವನ್ನ ತೋರಿಸ್ತೀಯ. ವಾಸ್ತವವಾಗಿ ತಾಯಿಗೇನೋ ಅದ್ರ ಬಗ್ಗೆ ಭಯ ಇರೋದಕ್ಕೆ ಸಾಧ್ಯ ಇಲ್ಲ. ಶಂಕರಾಚಾರ್ಯರು ಇಲ್ಲಿ ಆ ನವರಸಗಳು ತಾಯಿಯ ಕಣ್ಣಿನಲ್ಲಿ ಹೇಗೆ ವ್ಯಕ್ತವಾಗುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಆ ಸರ್ಪಗಳು ತಾನೇ ತಾಯಿಗೆ ಏನ್ ಮಾಡೋದಕ್ಕೆ ಸಾಧ್ಯ? ಶಿವನ ಪಕ್ಕದಲ್ಲಿ ಶಿವನ ತೊಡೆ ಮೇಲೆ ತಾಯಿ ಕೂತಿದ್ರು ಸಹ ಸರ್ಪಗಳು ಏನೂ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಆ ಸರ್ಪಗಳನ್ನ ನೋಡಿ ನೀನು ಭೀತಿನ ವ್ಯಕ್ತಪಡಿಸ್ತೀಯ. ಅಲ್ಲಿ ಭಯರಸವಿರುತ್ತೆ. ಸರಸೀರುಹ ಸೌಭಾಗ್ಯ ಜನನಿ, ತಾವರೆಯ ಚೆಲುವಿಕೆಯ ಗೆಲುವಿನಂತಹ ವೀರ ರಸಯುಕ್ತವಾಗಿರಬಹುದು. ತಾವರೆಯ ನಿನ್ನ ಮುಖ ಸೌಂದರ್ಯ, ಕಣ್ಣುಗಳ ಸೌಂದರ್ಯ ತಾವರೆಯ ಸೌಂದರ್ಯ ಇದೆ. ಅಷ್ಟೇ ಅಲ್ಲ, ಕೆಲವರು ರಾಕ್ಷಸ ಸ್ವಭಾವದವರು, ಶುಂಭ ನಿಶುಂಭರಂಥವ್ರು, ಚಾಮುಂಡಿ ಮಹಿಷಾಸುರನಂಥವ್ರು, ಇಂತಹವ್ರು ಏನ್ ಮಾಡ್ತಾರೆ, ತಾಯಿಯ ಕುರಿತಾಗಿ ಕುತ್ಸಿತ ನೋಟವನ್ನ ಬೀರ್ತಾರೆ. ಆಕೆಯನ್ನ ಪಡ್ಕೋತೀವಿ ಅನ್ನೋ ಇದಕ್ಕೆ ಹೋಗ್ತಾರೆ. ರಾವಣ ಸೀತೆಯನ್ನ ಪಡ್ಕೊಂಡ ಹಾಗೆ, ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡದ ಹಾಗೆ. ಅಂತ ಸಂದರ್ಭದಲ್ಲಿ ತಾಯಿ ಕುತ್ಸಿತ ನೋಟನ ಬೀರ್ತಾಳೆ. ಅಂಥವ್ರನ್ನ ಸಂಹಾರ ಮಾಡೋಕ್ಕೋಸ್ಕರ ಅವಳ ಕಣ್ಣಿನಲ್ಲಿ ವೀರ ರಸ ಉಕ್ಕಿ ಹರಿಯುತ್ತೆ. ಸಖೀಶಸ್ಮೇರ ಕೆಳದಿಯಲ್ಲಿ ಹಾಸ್ಯರಸ, ಸಖೀಶಸ್ಮೇರ ಕೆಳದಿ ಇಲ್ಲಿ ಹಾಸ್ಯರಸಯುಕ್ತವಾಗಿ, ಅಂದ್ರೆ ಯಾರ ಜೊತೆ? ಸಖಿಯರು ಅಂತಂದ್ರೆ ಅವಕ್ಕೆ ಜೊತೆಯಲ್ಲಿ ಇರ್ತಕ್ಕಂಥವ್ರು. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಶಿವಗಣಗಳು, ಉಳಿದವರು ಎಲ್ಲರೂ, ಶಿವನ ಪರಿವಾರ ಏನಿದೆ ಆ ಎಲ್ಲ ಪರಿವಾರದ ಜೊತೆ ಸೇರ್ಬೇಕಾದ್ರೆ ನೀನು ಅವ್ರಗಳೆಲ್ಲರ ಜೊತೆ ಹಾಸ್ಯ ಮಾಡ್ತಾ ಸುಲಭವಾಗಿ ಅವ್ರಗಳ ಜೊತೆ ಬೆರಿತಾ ಇರ್ತೀಯ.
ಅದರಿಂದಾಗಿ ಅವರು ನಿನ್ನ ಜೊತೆ ಒಡನಾಡ್ತಾ ತಾಯಿ ಅನ್ನೋ ಕರುಣೆ, ತಾಯಿ ಅನ್ನೋ ಒಂದು ಮಮತೆಯಲ್ಲಿ ನಿನ್ನ ಜೊತೆ ಇರ್ತಾರೆ. ಅದಕ್ಕೆ ಕಾರಣ ನಿನ್ನ ಕಣ್ಣುಗಳು ಆ ಎಲ್ಲ ಶಿವನ ಅನುಚರರನ್ನ ನೋಡಿದಾಗ ನಿನ್ನ ಕಣ್ಣುಗಳಿಂದ ಹಾಸ್ಯರಸ ಉಕ್ಕಿ ಹರಿಯುತ್ತೆ. ಮಯಿ ಸ ಕರುಣ, ಮೈ ಅಂದ್ರೆ ನನ್ನನ್ನ ನೋಡಿದಾಗ ಭಕ್ತನಾಗಿ ತಾಯಿ, ನಾನು ನಿನ್ನ ಪಾದಗಳಲ್ಲಿ ಬಿದ್ದು ಹೊರಲಾಡ್ತಾ ಇದ್ದೀನಿ, ನಿನ್ನ ಕಾಲಿಗೆ ಬೀಳ್ತಾ ಇದ್ದೀನಿ. ನನ್ನನ್ನ ನೋಡಿದಾಗ ನಿನ್ನ ಕಣ್ಣುಗಳಲ್ಲಿ ಕರುಣಾರಸ ಉಕ್ಕಿ ಹರಿಯುತ್ತೆ ಅಂತ. ಈ ರೀತಿಯಾಗಿ ಶಿವನನ್ನ ನೋಡಿದಾಗ ಶೃಂಗಾರ ರಸ, ಶಿವನ ಲಲಾಟ ನೇತ್ರ ಹಣೆಗಣ್ಣನ್ನ ನೋಡಿದಾಗ ವಿಸ್ಮಯ, ಅದೇ ರೀತಿಯಾಗಿ ಆಭರಣಗಳ ಸರ್ಪಗಳನ್ನ ನೋಡಿದಾಗ ಭಯ ಹುಟ್ಟುತ್ತೆ. ಅದೇ ರೀತಿ ವೀರರಸ, ನಾನು ಯಾರು ಏನು ಮಾಡಿ ಇಡೀ ಜಗತ್ತನ್ನೇ ಕಾಪಾಡ್ತಕ್ಕಂಥವಳು, ಅದರಿಂದಾಗಿ ವೀರರಸ, ಆ ದುಷ್ಟರನ್ನ ಸಂಹಾರ ಮಾಡೋ ಸಂದರ್ಭದಲ್ಲಿ ವೀರರಸ ಉಕ್ಕಿ ಹರಿಯುತ್ತೆ. ಅದೇ ರೀತಿ ಶಿವನ ಅನುಚರರನ್ನ, ಶಿವಗಣಗಳನ್ನ ತನ್ನ ಸಖಿ ಜನಗಳ ಜೊತೆ ಇರಬೇಕಾದ್ರೆ ಅಂದ್ರೆ ತನಗೆ ಬೇಕಾದವ್ರ ಜೊತೆ ಇರಬೇಕಾದ್ರೆ ಹಾಸ್ಯರಸ ಉಕ್ಕಿ ಹರಿಯುತ್ತೆ. ಹಾಗೆ ಭಕ್ತರ ಕಡೆಗೆ ತಾಯಿ ನಿನ್ನ ಕರುಣಾರಸ ಉಕ್ಕಿ ಹರಿಯುತ್ತೆ. ಹಾಗೆ ನಿನ್ನ ಕಣ್ಣುಗಳಲ್ಲೇ ನವರಸಗಳನ್ನು ಕೂಡ ನೀನು ವ್ಯಕ್ತಪಡಿಸ್ತೀಯ. ಇಲ್ಲಿ ಒಂದಕ್ಕೆ ಒಂದು ವಿರೋಧವಾದ ರಸಗಳು, ಇಲ್ಲಿ ಶೃಂಗಾರ ರಸನೂ ಇರುತ್ತೆ, ಭಯನೂ ಇರುತ್ತೆ, ಕರುಣಾರಸನೂ ಇರುತ್ತೆ, ಅದೇ ರೀತಿ ವೀರರಸನೂ ಇರುತ್ತೆ. ಎಲ್ಲ ರೀತಿಯ ಒಂದಕ್ಕೊಂದು ವಿರೋಧವಾದಂಥ ರಸಗಳನ್ನು ಕೂಡ ನಿನ್ನ ಕಣ್ಣುಗಳಲ್ಲೇ ನೀನು ವ್ಯಕ್ತಪಡಿಸ್ತೀಯ. ಆದ್ರಿಂದ ಸರ್ವೇಶ್ವರಿಯ ದೃಷ್ಟಿಯಲ್ಲಿ ಈ ಎಲ್ಲ ರಸಗಳು ಒಂದೇ ಕಡೆ ಇದೆ ಅಂತ ಹೇಳಿದ್ರಿಂದ ಇದನ್ನ ವಿರೋಧಾಲಂಕಾರ ಅಂತ ಕೂಡ ಕರೀತಾರೆ. ಇನ್ನು ಈ ಶ್ಲೋಕವನ್ನ ನಿರಂತರವಾಗಿ ಜಪಿಸಿದವರಿಗೆ ಸರ್ವಜನ ವಶ್ಯತ್ವ ಸಿದ್ಧಿಸುತ್ತೆ ಅಂತ ತಾಂತ್ರಿಕ ಶಾಸ್ತ್ರಗಳಲ್ಲಿ ಕೆಲವು ಸಾಧಕರು, ತಾಯಿನ ಆರಾಧನೆ ಮಾಡ್ತಕ್ಕಂಥವ್ರು ಅವ್ರು ಹೇಳ್ತಾರೆ. ಆದ್ರೆ ಇಲ್ಲಿ ಸರ್ವಜನ ವಶ್ಯ ಅಂತಂದ್ರೆ ಏನು? ನೀವಿಲ್ಲಿ ಗಮನಿಸಿದ್ರೆ ತಾಯಿ ತನ್ನ ಕಣ್ಣಿನಲ್ಲಿ ಎಲ್ಲ ತರಹದ ರಸವನ್ನು ತೋರಿಸಬಲ್ಲಳು. ತನಗೆ ಬೇಕಾದವರು, ಹತ್ತಿರದವರು, ಬೇಕಾದವರು ಅಂತಂದ್ರೆ ಪ್ರಪಂಚದ ಎಲ್ಲಾ ಚರಾಚರ ಜೀವಿಗಳು ಆಕೆಗೆ ಬೇಕಾದವರೇನೆ. ಆದ್ರೆ ಸಖಿ ಜನಗಳಾಗಿ ಯಾರು ಆಕೆಯಲ್ಲಿ ಸಂಪೂರ್ಣ ಶರಣಾಗತರಾಗಿರ್ತಾರೋ ಅವರ ಕುರಿತಾಗಿ ತಾಯಿ ಹಾಸ್ಯರಸವನ್ನ, ಕರುಣಾರಸವನ್ನ ತೋರಿಸಿದ್ರೆ, ಯಾರು ತಾಯಿ ಜೊತೆ ವಿರೋಧ ಕಟ್ಟಿಕೊಂಡು ಈ ಲೋಕ ನಾಶಕ್ಕೋಸ್ಕರ ಬರ್ತಾರೋ ಅವ್ರ ಹತ್ರ ವೀರರಸನ ತೋರಿಸ್ತಾಳೆ. ಅದೇ ರೀತಿ ತನ್ನ ಇನಿಯನಾದಂತಹ ಶಿವನ್ನ ಕಂಡಾಗ ಶೃಂಗಾರ ರಸ, ಅವನ ಅದ್ಭುತವಾದ ಹಣೆಗಣ್ಣನ್ನ ನೋಡಿದಾಗ ವಿಸ್ಮಯ ಹುಟ್ಟುತ್ತೆ, ಅವನ ಕೊರಳಲ್ಲಿರೋ ಸರ್ಪನ ನೋಡಿದಾಗ ಭಯ ಹುಟ್ಟುತ್ತೆ. ಈ ರೀತಿಯಾಗಿ ಸಮಯ ಸಂದರ್ಭಕ್ಕೆ ತಕ್ಕಂತೆ, ಹಾಗಂತ ನಾವೇನು ಗೋಸುಂಬೆ ತರ ಬಣ್ಣ ಬದಲಾಯಿಸ್ಬೇಕು ಅಂತ ಹೇಳ್ತಾ ಇಲ್ಲ. ಆಯಾ ಸಮಯ ಸಂದರ್ಭದಲ್ಲಿ ಎಲ್ಲ ಕಡೆನೂ ಒಂದೇ ರೀತಿ ಇರೋದಲ್ಲ. ನಾವು ಕಚೇರಿನಲ್ಲಿ ಕೆಲಸ ಮಾಡಬೇಕಾದ್ರೂ ಒಂದೇ ರೀತಿ ವರ್ತಿಸ್ತೀವಿ, ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿರ್ತೀವಿ, ಕೆಲಸಗಳನ್ನ ಮಾಡಿಸ್ಬೇಕಾಗಿರುತ್ತೆ ಅಥವಾ ಮಾಡಬೇಕಾಗಿರುತ್ತೆ, ಬೇರೆ ಬೇರೆಯವ್ರ ಹತ್ರ ನಾವು ಮಾತಾಡಬೇಕಾಗಿರುತ್ತೆ. ಅದೇ ರೀತಿ ಮನೆಗೆ ಬರ್ತೀವಿ, ಮನೆಯಲ್ಲೂ ಆ ಸೀರಿಯಸ್ನೆಸ್ನ ಕಂಟಿನ್ಯೂ ಮಾಡಿದ್ರೆ ಮನೆಯಲ್ಲಿ ಏನು ಸಂತೋಷ, ಆನಂದ ಇರೋದಕ್ಕೆ ಸಾಧ್ಯ? ಮನೆಯಲ್ಲಿ ಸ್ವಲ್ಪ ಹಾಸ್ಯದಿಂದ ಇರಬೇಕಾಗುತ್ತೆ. ಮಕ್ಕಳ ಜೊತೆ ಆದ್ರೆ ಹಾಸ್ಯದಿಂದ ಮಕ್ಕಳು ಸುಲಭವಾಗಿ ನಮ್ಮ ಜೊತೆ ಬೆರೆಯೋ ಹಾಗೆ. ಹಾಸ್ಯದಿಂದ ಇಲ್ದಿದ್ರೆ ಏನಾಗುತ್ತೆ? ಮಕ್ಕಳು ಸುಳ್ಳು ಹೇಳಕ್ ಶುರು ಮಾಡ್ತಾರೆ. ಏನ್ ನಡೀತಾ ಇದೆಯೋ ಅದನ್ನ ಹೇಳ್ಕೊಳ್ಳೋದಿಲ್ಲ, ಅವ್ರಿಗೆ ಏನ್ ತೊಂದರೆ ಇದೆಯೋ ಅದನ್ನ ಹೇಳೋದಿಲ್ಲ, ಸುಳ್ಳು ಹೇಳೋದು ಜಾಸ್ತಿ ಆಗುತ್ತೆ. ನೆನಪಿರ್ಲಿ, ಯಾವುದೇ ಮಕ್ಕಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದ್ರೆ ಮಕ್ಕಳನ್ನ ದೂಷಿಸೋದಕ್ಕೆ ಮುಂಚೆ ನಾವು ಅವರಿಗೆ ಸತ್ಯವನ್ನ ಹೇಳೋದಕ್ಕೆ ಅವಕಾಶ ಕೊಟ್ಟಿದೀವ ಅನ್ನೋದನ್ನ ನೋಡ್ಬೇಕಾಗತ್ತೆ. ಮಕ್ಕಳಷ್ಟೇ ಅಲ್ಲ, ಹೆಂಡತಿ ಕೂಡ ಇರ್ಬೋದು, ಅಥವಾ ಯಾರೇ ಇರ್ಬೋದು, ಅಥವಾ ಹೆಂಡತಿಗೆ ಗಂಡ ಇರ್ಬೋದು. ಸುಳ್ಳು ಯಾಕೆ ಹೇಳ್ತಾ ಇದ್ದಾರೆ? ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಮಕ್ಕಳಾಗ್ಲಿ, ಸಂಬಂಧಿಕರಾಗ್ಲಿ, ನೆಂಟರಿಷ್ಟರಾಗ್ಲಿ, ಸ್ನೇಹಿತರಾಗ್ಲಿ, ಯಾಕೆ ನಮ್ಮ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ? ಯಾಕಂದ್ರೆ ಅವರು ಸತ್ಯವನ್ನ ನಮ್ಮ ಎದುರಿಗೆ ಹೇಳುವಷ್ಟು ಅವರಿಗೆ ಭರವಸೆ ನಾವು ಕೊಟ್ಟಿಲ್ಲ. ಆ ಕಾರಣಕ್ಕೋಸ್ಕರ ಹಾಗಾಗತ್ತೆ. ಆದ್ರಿಂದ ಸಮಯ ಸಂದರ್ಭ ನೋಡಿಕೊಂಡು ಎಲ್ಲೆಲ್ಲಿ ಹೇಗಿರಬೇಕೋ ಆ ರೀತಿ ಇದ್ರೆ ಏನಾಗತ್ತೆ, ಸಹಜವಾಗಿ ಎಲ್ಲರೂ ನಮಗೆ ಮೊದಲು ನಮ್ಮ ಮನೆಯವರು, ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು, ಮನೆಯಲ್ಲಿ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರು ನಮಗೆ ಹತ್ರ ಆಗಬೇಕು, ಕಚೇರಿನಲ್ಲಿರೋ ಜನಗಳ ಹತ್ರ ಆಗಬೇಕು. ಸಮಯ ಸಂದರ್ಭ ನೋಡಿಕೊಂಡು ಹೇಗೆ ತಾಯಿ ಸಮಯ ಸಂದರ್ಭದಲ್ಲಿ ಕಣ್ಣಿನಿಂದ ಬೇರೆ ಬೇರೆ ರಸಗಳನ್ನು ಉಕ್ಕಿಸಬಲ್ಲೋ, ಆ ರೀತಿ ಒಂದು ವೇಳೆ ನಾವು ಕೂಡ ಕೇವಲ ಕಣ್ಣಿನಲ್ಲಿ ಅಭಿನಯದಲ್ಲಿ ರಸ ಅಲ್ಲ, ವಾಸ್ತವವಾಗಿ ಕೂಡ ನಮ್ಮ ಒಳಗಡೆ ಅದೇ ಭಾವವನ್ನ ಹೊಂದಿ ನಾವು ಜನಗಳ ಜೊತೆ ವ್ಯವಹರಿಸೋದು ಸಾಧ್ಯವಾದ್ರೆ, ಅದಕ್ಕೆ ಮೊದಲು ಈ ರೀತಿ ನಾವು ವರ್ತಿಸೋದಕ್ಕೆ ಮುನ್ನ ಮೊದಲು ನಮ್ಮ ಹೃದಯ ಶುದ್ಧವಾಗಿರಬೇಕು. ಯಾಕೆಂದ್ರೆ ಹೃದಯದಲ್ಲಿ ಒಂದು ಭಾವನೆ ಇದ್ದಾಗ ಕಣ್ಣುಗಳು ನಮ್ಮ ಹೃದಯದಲ್ಲಿ ಯಾವ ಭಾವನೆ ಇದೆಯೋ ಅದೇ ಭಾವನೆಯನ್ನ ವ್ಯಕ್ತಪಡಿಸ್ತವೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ನಾವು ಮನಃಶಾಸ್ತ್ರದಲ್ಲಿ ಹೇಳ್ತೀವಿ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಒಳಗಡೆ ಯಾವ ರೀತಿ ಭಾವ ಇದೆ ಅಂತ. ಅದಕ್ಕೋಸ್ಕರ ಮೊದಲು ಹೃದಯವನ್ನ ಪರಿಶುದ್ಧವಾಗಿಟ್ಕೋಬೇಕು. ಹಿಂದೆನೂ ನಾನು ಒಂದೆರಡು ಶ್ಲೋಕಗಳ ವಿಷಯದಲ್ಲಿ ಹೇಳಿದ್ದೆ ಇದೇ ರೀತಿ. ಯಾರು ಹೃದಯದಲ್ಲಿ ಪರಿಶುದ್ಧರಾಗಿರ್ತಾರೋ ಅವ್ರ ಕಡೆಗೆ ಜನ ಆಟೋಮ್ಯಾಟಿಕಲಿ ಆಕರ್ಷಿತರಾಗ್ತಾರೆ.
ಹಾಗಾಗೇನೆ ಎಷ್ಟೋ ಜನ ಆಧ್ಯಾತ್ಮ ಗುರುಗಳ ಹತ್ರಕ್ಕೆ ತುಂಬ ಜನ ಆಕರ್ಷಿತರಾಗಿ ಸಾವಿರಾರು ಜನ ಅವರ ಸುತ್ತಮುತ್ತ ನೆರೆಯೋದು ಯಾಕೆ? ಅವರ ಹೃದಯ ಪರಿಶುದ್ಧವಾಗಿದ್ದರೆ ಜನ ಸಹಜವಾಗಿ ಅವ್ರ ಸುತ್ತ ಸೇರೋದಕ್ಕೆ ಶುರು ಮಾಡ್ತಾರೆ. ಸೊ ಅವರು ಮನುಷ್ಯರಷ್ಟೇ ಅಲ್ಲ, ರಮಣ ಮಹರ್ಷಿಗಳ ವಿಷಯದಲ್ಲಿ ಪ್ರಾಣಿಗಳೂ ಕೂಡ ಅವ್ರ ಸುತ್ತ ನೆರಿತಾ ಇದ್ದು. ಅದಕ್ಕೆ ಮುಖ್ಯ ಕಾರಣ ಅವ್ರೇನು ಮಾತಾಡ್ತಾ ಇದ್ರು ಅಂತ ಅಲ್ಲ, ಅವರ ಹೃದಯ ಅಷ್ಟು ಪರಿಶುದ್ಧವಾಗಿತ್ತು. ಅದರಿಂದ ಮೊದಲು ನಮ್ಮ ಹೃದಯವನ್ನು ಪರಿಶುದ್ಧವಾಗಿಟ್ಟುಕೊಳ್ಳೋಣ. ಯಾವ ಸಂದರ್ಭದಲ್ಲಿ ಎಲ್ಲಿ ಯಾರ ಹತ್ರ ಹೇಗೆ ವರ್ತಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರೋಣ. ಹಾಗಿದ್ರೆ ಸಹಜವಾಗಿ ಎಲ್ಲರಿಗೂ ನಾವು ಬೇಕಾದವರಾಗ್ತೀವಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.